ಉಪಲೋಕಾಯುಕ್ತರ ಹೆಸರು ದುರ್ಬಳಕೆ. ಮೋಸ ಮಾಡೋದಕ್ಕೆ ಏನೆಲ್ಲ ದಾರಿ ಹುಡುಕ್ತಾರೆ ಗೊತ್ತಾ? ನಾನೇ ಉಪಲೋಕಾಯುಕ್ತ ಎಂದು ಸುಳ್ಳು ಹೇಳ್ತಾನೆ ಈತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ದಿನ ಬೆಳಗಾಯಿತು ಅಂದರೆ ಒಂದಲ್ಲ ಎರಡಲ್ಲ ಒಳ್ಳೆ ವಿಚಾರಗಳಿಗಿಂತ ಕೆಟ್ಟ ಸುದ್ದಿಗಳನ್ನು ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಅಂಥದ್ರಲ್ಲಿ ಇಲ್ಲಿ ಒಬ್ಬ ಪ್ರಳಯಾಂತಕ ಅಂತ ಹೇಳ್ಬೋದು. ಯಾಕಂದ್ರೆ ಉಪಲೋಕಾಯುಕ್ತರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡಲು ಮುಂದಾಗ್ತಾನೆ. ಇವನ ಧೈರ್ಯ ಮೆಚ್ಚಲೇಬೇಕು. ಅದೇ ಇಂತಹ ಕೆಲಸಕ್ಕೆ ಕೈ ಹಾಕುವವರ ಸುಮ್ಮನೆ ಬಿಡಬಾರ್ದು. ವಿಷಯವೇನೆಂದ್ರೆ, ಆರೋಪಿ ಆನಂದ್ ಕುಮಾರ್ ಉಪಲೋಕಾಯುಕ್ತ ಅಂತ ಹೆಸರು ಹೇಳಿಕೊಂಡು ಆನೇಕಲ್ ವಿಶೇಷ ತಹಶೀಲ್ದಾರರಿಗೆ ಕರೆ ಮಾಡ್ತಾನೆ. ಕರೆ ಮಾಡಿ, ನಾನು ಉಪಲೋಕಾಯುಕ್ತ ಮಾತನಾಡ್ತಾ ಇರೋದು, ನಾಳೆ ನಮ್ಮ ಹುಡುಗನನ್ನ ನಿಮ್ಮ ಕಚೇರಿಗೆ ಕಳಿಸ್ತಾ ಇದ್ದೇನೆ, ನಾನು ಹೇಳಿರುವ ಕೆಲಸವನ್ನ ಬೇಗ ಮಾಡಿಕೊಡುವಂತೆ ಉಪಲೋಕಾಯುಕ್ತರ ತರ ಹೆಸರನ್ನ ಹೇಳಿ ವಿಶೇಷ ತಹಶೀಲ್ದಾರರಿಗೆ ಎಚ್ಚರಿಸ್ತಾನೆ. ಮತ್ತೊಮ್ಮೆ ಕರೆ ಮಾಡಿ ವಿಶೇಷ ತಹಶೀಲ್ದಾರ್ ಹತ್ತಿರ ಮಾತನಾಡಲು ಪ್ರಯತ್ನಿಸ್ತಾನೆ. ಆಗ ಒಂದು ಮೀಟಿಂಗ್ನಲ್ಲಿ ಕುಳಿತಿದ್ದ ತಹಶೀಲ್ದಾರರು ಕರೆ ಸ್ವೀಕರಿಸಲು ವಿಫಲರಾಗ್ತಾರೆ. ನಿಜವಾಗ್ಲೂ ಉಪಲೋಕಾಯುಕ್ತರೇ ಕರೆ ಮಾಡಿದ್ದಾರೆ ಎಂದುಕೊಂಡು ಉಪಲೋಕಾಯುಕ್ತರ ಮುಖ್ಯ ಕಚೇರಿಗೆ ಭೇಟಿ ನೀಡಿ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರ ಹತ್ತಿರ ಕ್ಷಮೆ ಯಾಚಿಸುತ್ತಾರೆ. ಆನಂತರ ಉಪಲೋಕಾಯುಕ್ತರಿಗೆ ಈ ವಿಚಾರ ತಿಳಿದು ಬರುತ್ತದೆ. ಆನಂತರ ಬೆಂಗಳೂರು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಹೆಸರನ್ನ ದುರ್ಬಳಕೆ ಮಾಡಿಕೊಂಡ ಆರೋಪದಡಿ ಯುವಕನೋರ್ವನನ್ನ ಆನೇಕಲ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಲೋಕಾಯುಕ್ತ ಇಲಾಖೆ ಉಪ ನಿಬಂಧಕ ಅರವಿಂದ್ ಎನ್ವಿ ಹಾಗೂ ಆನೇಕಲ್ ವಿಶೇಷ ತಹಶೀಲ್ದಾರ್ ಕರಿನಾಯಕ್ ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆಗೊಂಡ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ನೇತೃತ್ವದ ತಂಡ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಸರ್ಜಾಪುರ ಹೋಬಳಿ ಚಿಕ್ಕನಹಳ್ಳಿ ಸರ್ವೆ ನಂಬರ್ 18/P16 ಹೊಸ ನಂಬರ್ 191ರ 1 ಎಕರೆ ಜಮೀನನ್ನ ಎಸ್ಎನ್ ರಾಮಸ್ವಾಮಿ ಅಡಿಗರಿಂದ ನಾರಾಯಣ ಅಡಿಗರ ಹೆಸರಿಗೆ ಖಾತೆ ಬದಲಾಯಿಸುವಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಹೆಸರಿನಲ್ಲಿ ಶಿಫಾರಸು ಮಾಡಿದ್ದ ಎಂದು ತಿಳಿದು ಬಂದಿದೆ. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಒಬ್ಬ ಇನ್ಸ್ಟಿಟ್ಯೂಷನ್ ಅನ್ನ, ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಅನ್ನ ಯಾರೂ ಮಿಸ್ಯೂಸ್ ಮಾಡ್ಕೋಕೆ ಬರೋದಿಲ್ಲ. ಅದು ಸಮಾಜದ ವ್ಯಕ್ತಿ ಇರಲಿ, ಸಂಬಂಧಗಳಿರಲಿ, ರಾಜಕಾರಣಿಗಳಿರಲಿ, ಯಾರೇ ಇರಲಿ, ಯಾರೂ ಮಿಸ್ಯೂಸ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಆ ಥರ ನಮ್ಮ ನೋಟಿಸ್ ಬಂದಾಗ ನಾನು ಇಮಿಡಿಯೇಟಾಗಿ ನಮ್ಮ ಪರ್ಸನಲ್ ಸೆಕ್ರೆಟರಿಗೆ ಕೊಟ್ಟು ಡೈರೆಕ್ಷನ್ ಕೊಟ್ಟು ಕಂಪ್ಲೇಂಟ್ ಕೊಡಿಸಿ ಕನ್ಸರ್ನ್ ಇವ್ರನ್ನ ಅರೆಸ್ಟ್ ಮಾಡಿದ್ರು ಆಲ್ರೆಡಿ. ಇವಾಗ ಆ ಥರ ಮಿಸ್ಯೂಸ್ ಮಾಡೋಕ್ಕಾಗೋದಿಲ್ಲ. ಈ ಆಫೀಸ್ನ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು, ತಪ್ಪು. ಅವ್ರಿಗೆ ಏನಾದ್ರು ತೊಂದರೆ ಇದೆ, ನಾವು ಇರೋದೇ ಈ ಲೋಕಾಯುಕ್ತ ಸಂಸ್ಥೆ ಇರೋ ಜನಗಳ ಸೇವೆ ಮಾಡೋಕ್ಕೋಸ್ಕರ. ಅವ್ರು ಬಂದಿದ್ರೆ, ಕಾನೂನು ರೀತಿ ಇದ್ದರೆ ನಾವು ಸಹಾಯ ಮಾಡ್ತಾ ಇದ್ವಿ. ಯು ಹ್ಯಾವ್ ನೋ ಬಿಸ್ನೆಸ್ ಟು ಮಿಸ್ಯೂಸ್ ಅವರ್ ಆಫೀಸ್ ಆ್ಯಂಡ್ ಮೈ ನೇಮ್. ಇಟ್ಸ್ ಅಮೌಂಟ್ಸ್ ಟು ಕ್ರಿಮಿನಲ್ ಪೋಸ್ಟ್ ಟು ಡಿಟರ್ ಎ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡಿಸ್ಚಾರ್ಜಿಂಗ್ ಇಸ್ ಡ್ಯೂಟಿ. ಒಂದನೇದು ಅದು ಸೆಕ್ಷನ್ 132 ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬರುತ್ತೆ. ಎರಡನೇದು ಪರ್ಸನೇಟಿಂಗ್ ಎ ಪಬ್ಲಿಕ್ ಸರ್ವೆಂಟ್ ಸೆಕ್ಷನ್ 204. ಮೂರನೇದು ಚೀಟಿಂಗ್ 318. ನಾಲ್ಕನೇದು 132 ಸೆಕ್ಷನ್ 132 ಚೀಟಿಂಗ್ ಬೈ ಪರ್ಸನೇಷನ್. ಐದನೇದು 302 ಎಕ್ಸ್ಟಾರ್ಷನ್. ಇದೆಲ್ಲ ಇಟ್ಕೊಂಡು ಎಲ್ಲ ನಾನಬಲ್ ಅಫೆನ್ಸು. ಅವನಿಗೆ ಏನಾದ್ರು ನಿಜವಾಗ್ಲೂ ತೊಂದರೆ ಆಗಿದ್ದರೆ ನಮ್ಮ ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ನಾವು ಆಕ್ಷನ್ ತಗೋತಾ ಇದ್ದೀವಿ. ಈ ಥರ ಮಾಡೋದು ತಪ್ಪು. ಈ ಥರ ಯಾರೂ ಮಾಡೋಂಗಿಲ್ಲ. ಸಮಾಜಕ್ಕೆ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ, ಯಾರೂ ಆ ಥರ ಮಾಡೋಂಗಿಲ್ಲ. ನಮ್ಮ ಲೋಕಾಯುಕ್ತ ಸಂಸ್ಥೆ ಇರೋದು ಜನಗಳ ಸೇವೆ ಮಾಡೋಕ್ಕೋಸ್ಕರ. ಯಾರಾದರೂ ಬಂದು ಕಾನೂನು ರೀತಿ ಇದ್ದರೆ ನಾವು ಕಾನೂನು ರೀತಿ ಸಹಾಯ ಮಾಡ್ತೀವಿ. ಹಂಗಂತ ಹೇಳ್ಬಿಟ್ಟು ನಮ್ಮ ಹೆಸರು, ADGP ಹೆಸರು, SP ಹೆಸರು, ಇನ್ನೊಬ್ಬರ ಹೆಸರು ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪು. ಆ ಥರ ಏನಾದರೂ ಅಧಿಕಾರಿಗೆ ಎದುರ್ಕೊಂಡು, ಲೋಕಾಯುಕ್ತ ಎದುರ್ಕೊಂಡು ಅವ್ನು ಕಾನೂನು ವಿರುದ್ಧ ಮಾಡಿದ್ರೆ ಏನು ಮಾಡಬೇಕಾಗಿತ್ತು? ಯಾವುದೋ ಲ್ಯಾಂಡು ಸಾಹೇಬ್ರು ಹೇಳಿದಾರೆ ಮಾಡಿಬಿಡಿ, ನೀವು ಹಕ್ಕುಪತ್ರ ಕೊಟ್ಬಿಡಿ, ಅದು ಕೊಟ್ಬಿಡಿ, ಇದು ಕೊಡಿ ಅಂದರೆ ಮಿಸ್ಯೂಸಿಂಗ್ ಪಬ್ಲಿಕ್ ಸರ್ವೆಂಟ್ ಇದನ್ನು ಮಿಸ್ಯೂಸ್ ಮಾಡ್ಕೊತಾರೆ ಅವರು. ಈ ಥರ ಆಗಬಾರ್ದು, ಯಾರೂ ಈ ಥರ ಆಗಬಾರ್ದು. ಈ ಸಂಸ್ಥೆ ಬಗ್ಗೆ ಯಾರು ಕೆಳಮಟ್ಟದಲ್ಲಿ ಭಾವಿಸಬಾರ್ದು. ಈ ಸಂಸ್ಥೆ ಇಂಡಿಪೆಂಡೆಂಟ್ ಸಂಸ್ಥೆ, ನಾವು ಯಾರಿಗೂ ಬಗ್ಗೋದಿಲ್ಲ, ಪ್ರಶ್ನೆ ಇಲ್ಲ. ಈ ರಾಜಕಾರಣ ಆಗಲಾಗಲಿ, ಯಾರೇ ಅಧಿಕಾರಿಗಳಾಗಲಿ, ಯಾರು ಈ ಸಂಸ್ಥೆಯನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ, ಕೆಟ್ಟ ರೀತಿಯಲ್ಲಿ ಬಿಂಬಿಸೋಕೆ ಅವಕಾಶ ನಾವು ಕೊಡೋದಿಲ್ಲ. ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ ಉಪಲೋಕಾಯುಕ್ತರು ಹೇಳ್ತಿರುವಂಥ ಮಾತನ್ನ. ಸೊ ಈ ಥರ ಒಂದು ಪಬ್ಲಿಕ್ ಸೆಕ್ಟರ್ಸ್ನಲ್ಲಿ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋಕೆ ಏನಾದರೂ ಈ ಥರ ಪ್ರಯತ್ನ ಮಾಡಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಇರುತ್ತೆ. ಅದು ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಆಲ್ರೆಡಿ ಅವರು ಅರೆಸ್ಟ್ ಮಾಡಿಸಿದ್ದಾರೆ. ಸೊ ಈ ವ್ಯಕ್ತಿ ಇದೊಂದೇ ಅಲ್ಲ, ಇದೇ ಥರ ಹೆಸರು ಹೇಳ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡ್ತಾಯಿದ್ರು ಅಂತಲೂ ಕೂಡ ಕೇಳಿ ಬಂದಿದೆ.
ಇನ್ನು ಮುಂದೆ ಏನಾಗುತ್ತೆ ಅಂತ ನಾನು ಮುಂದಿನ ವಿಚಾರಗಳಲ್ಲಿ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.